ನಿಜ ಹೇಳ್ಬೇಕಂದ್ರೆ ನಮಗೂ ಭಯ ಇತ್ತು. ನಾನು ಫಸ್ಟ್ ಬಟ್ ಟ್ರಸ್ಟ್ ಮೀ, ಮೂವಿ ನೋಡ್ತಿದ್ದಂಗೆ ಇನ್ನ 10 ಜನಕ್ಕೆ ಹೇಳ್ಬೇಕು ಅನ್ಸೋ ತರ ಇದೆ ಮೂವಿ. ಕೇಳಿ 2 ಬಂದ್ರೆ ಹೆಂಗಿರುತ್ತೆ ಮಾಮು. ಸುದೀಪ್ ಸರ್ ಬಂದಾಗ ಧ್ರುವ ಅವ್ರಿಗೂ ಬರ್ದೇ ಇರೋ ಅಂತಹ ರೆಸ್ಪಾನ್ಸ್. ಯಾಕೆ ನಿನಗೆ ಕೇಳಿ ಇಷ್ಟ ಆಯ್ತು? ಕೇಳಿ ನಮ್ಗೆ ಈ ಅಂಡರ್ ವರ್ಲ್ಡ್ ಫಿಲ್ಮ್ ಅಲ್ಲಿ ಈ ಜೋಗಿನ ಬೀಟ್ ಮಾಡೋ ಅಂತ ಒಂದು ಫಿಲ್ಮ್ ಇಲ್ಲ, ಅದೇ ಟೆಂಪ್ಲೇಟ್ ಅಲ್ಲೇ ಇದೆ ಕೇಳಿ ಅಂತ ಅನಿಸ್ತು ನನಗೆ ಆ್ಯಕ್ಚುಲಿ ಕರಿಯ ಆದಮೇಲೆ ಜೋಗಿ ಅನ್ನಿಸ್ತು, ಜೋಗಿ ಆದಮೇಲೆ ಎಲ್ಲೋಗ್ಬಿಟ್ರು ಪ್ರೇಮು ಅಂತ ಅನ್ನಿಸ್ತು. ಆಮೇಲೆ ಇವಾಗ ಫಸ್ಟ್ ಹಾಫ್ ನೋಡಬೇಕಾದ್ರೆ ಹೌದು ಇವರು ನಮಗೆ ಸಿಗ್ತಾನೇ ಇಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅನ್ನಿಸ್ತು. ಬಟ್ ಯಾವಾಗ 1 hour ಆದಮೇಲೆ ನಮ್ಗೆ ಹಳೇ ಜೋಗಿ ಪ್ರೇಮು, ಹಳೇ ಕರಿಯ ಪ್ರೇಮ್ ಸಿಕ್ಕಿದ್ರು. ನಾನು ನೀನು ಮೇ ಬಿ ಮಾತಾಡ್ಕೊಂಡಿದ್ವಿ ಅನಿಸುತ್ತೆ ಈ ಟ್ರೈಲರ್ ಬಂದಾಗ. ಯಾಕೆ ಗುರು ಆ ಲಾಸ್ಟ್ ಡೈಲಾಗು ಏನು ಅದೇನೋ ಎಲ್ಲ ತಪ್ಪಾಯ್ತು ಕಣಣ ಅಂತ ಹೇಳ್ತಾರಲ್ಲ, ಅದು ಯಾಕೆ ಗುರು ಈ ಲೆವೆಲ್ಗೆ ಯಾಕೆ ಆ ಥರ ಇಂಟೋನೇಷನ್ ಏನಕ್ಕೆ ಅಂತ ಅನಿಸ್ತಿತ್ತು. ಬಟ್ ಆ ಸೀನ್ ನೋಡಿದ್ಮೇಲೆ ಅನ್ನಿಸ್ತು 100% ಕರೆಕ್ಟಾಗಿ ಮಾಡಿದ್ದಾರೆ ಧ್ರುವ ಅವರು ಅಂತ. ಅರ್ಜುನ್ ಜನ್ಯ BGM ಪ್ಲಸ್ ಸಾಂಗ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲು ಗುರು. ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು ಒಳ್ಳೆ ಥಿಯೇಟ್ರಿಗೆ ಹೋಗಿ ಆ ಮ್ಯೂಸಿಕ್ಕು ಆ BGMನ ಎಂಜಾಯ್ ಮಾಡಿ. ಆಮೇಲೆ ಒಂದೊಂದು ಕ್ಯಾರೆಕ್ಟರ್ ಇಂಟ್ರಡಕ್ಷನ್ನು ಮತ್ತು ಕ್ಯಾರೆಕ್ಟರ್ ಇಂಟ್ರಡಕ್ಷನ್ಗೆ ಕೊಡೋ BGM ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇದೆ. ಆಮೇಲೆ ಸಿನಿಮಾ ನೋಡಬೇಕು ಅಂತ ಈಗಲಾದರೂ ನೋಡ್ಬೋದು ಗುರು ಅಂತ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿದ್ದೆ ಗ್ರೀಷ್ಮ ಅವರಿಂದ. ಸೊ ಆಕ್ಚುಲಿ ಧ್ರುವ ಸರ್ಜಾ ಅವ್ರದ್ದು ಆಲ್ಮೋಸ್ಟ್ ಎಲ್ಲಾ ಮೂವಿನಲ್ಲೂ ಡೈಲಾಗ್ ಡೆಲಿವರಿ ಸೇಮ್ ಇರುತ್ತೆ. ಸೊ ಧ್ರುವದಲ್ಲಿ ಈ ಮೂವಿ ಟೇಕ್ ಆಫ್ ಆಗದೆ ಧ್ರುವ ಸರ್ಜಾ ಅವರ ಡೈಲಾಗ್ಸ್ ಇಂದ. ಸೊ ನಮ್ಗೆ ಏನು ಸ್ಪೆಷಲ್ ಅಂತ ಅನ್ನಿಸ್ತಿಲ್ಲ, ಇದು ಸೇಮ್ ಪ್ಯಾಟರ್ನ್ ಅಲ್ಲಿ ಇದೆಯಲ್ಲಪ್ಪ ಅಂತ ಅನ್ಸ್ಬಿಡ್ತು. ಸೊ ಬಿಗಿನಿಂಗ್ ಅದಕ್ಕೆ ನಮ್ಗೆ ಲ್ಯಾಗ್ ಅನಿಸ್ತು. ಯಾವಾಗ ಗ್ರೀಷ್ಮ ಅವ್ರು ಬಂದು ಫುಲ್ ಲೋಕಲ್ ರಗ್ಗಡ್ ಆಗಿ ಮಾತಾಡಕ್ ಶುರು ಮಾಡಿದ್ರು, ಕಂಪ್ಲೀಟ್ಲಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅದು. ಹೌದು. ಆಮೇಲೆ ಬರೀ ಸೀನ್ಗಳಲ್ಲ, ಆಕ್ಚುಲಿ ಸಾಂಗ್ಗಳಲ್ಲೂ ಆ ಲಿರಿಕ್ ತಕ್ಕನಂಗೆ ಕೊಡೋ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಇದೆ. ಧ್ರುವ ಸರ್ಜಾ ಅವರು ಕನ್ನಡ ಫಿಲ್ಮ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸರ್ಸ್. ಧ್ರುವ ಪಕ್ಕ ಅವ್ರೊಬ್ರು ಡ್ಯಾನ್ಸ್ ಮಾಡ್ತಿದ್ರೆ ಎಲ್ರು ಧ್ರುವನೇ ನೋಡೋದು. ಬಟ್ ಫಸ್ಟ್ ಟೈಮ್ ಎಲ್ಲಾ ಸಾಂಗ್ ಅಲ್ಲೂ ನಾನು ಗ್ರೀಷ್ಮ ಅವ್ರನ್ನ ನೋಡ್ತಾ ಇದ್ದೆ. ಎಕ್ಸ್ಪ್ರೆಷನ್, ಪರ್ಫಾರ್ಮೆನ್ಸ್ ಸಖತ್ತಾಗಿ ಮಾಡಿದ್ರು. ಬಟ್ ಇನ್ನೊಂದು ಇನ್ವಿಟೇಷನ್ನು, ಮೇ ಬಿ ನಾನು ನೀನು ಹೋಗೋದಿಕ್ಕೇನೆ ಫಸ್ಟ್ ಇನ್ವಿಟೇಷನ್ ಬಂದ್ಬಿಟ್ಟು ಖಂಡಿತ ಕಿಚ್ಚ ವಾಸು, ಸುದೀಪ್ ಸರ್. ಸೊ ಹೆಂಗೆ ತೋರಿಸ್ತಾರೆ ಗುರು. ಆ್ಯಕ್ಚುಲಿ ಲಾಸ್ಟ್ ಅಂದರೆ ಆ ಸೀನು ಲಾಸ್ಟಲ್ಲಿ ಒಂದೇ ಅಲ್ಲ, ಬೇರೆ ಕಡೆನೂ ಬರುತ್ತೆ. ಅದಕ್ಕೆ ನೀವು ಸಿನಿಮಾ ನೋಡಿ. ಆ ಸೀನ್ ಬರ್ಬೇಕಾದ್ರೆ ಆ್ಯಕ್ಚುಲಿ ಅಪ್ಪಿ ಪ್ರೇಮ್ ಅವ್ರು ಏನಾದರೂ ಹಿಂದೆಗಡೆಯಿಂದ ತೋರಿಸ್ಕೊಟ್ಟು ಸಿನಿಮಾ ಎಂಡ್ ಮಾಡಿ ಪಾರ್ಟ್ 2 ಕೊಟ್ಬಿಟ್ರೆ ಖಂಡಿತ ಬೇಜಾರಾಗಿ ಬೈಕೊಂಡ್ಬಿಡ್ತಿದ್ದೆ. ಆಹಾ, ಎಷ್ಟು ಸಖತ್ತಾಗಿ ಕಾಣಿಸ್ತೀರಾ ಸಾರ್, ಸೀರಿಯಸ್ಲಿ. ನೀವು ಸ್ಟೈಲಿಶ್ ಸ್ಟಾರೇ ನೀವು. ಆಕ್ಚುಲಿ ನಮ್ಗೆ ನಾಳೆ ರಜಾ, ನಾಳೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಬಟ್ ಸುದೀಪ್ ಸರ್ನ ಹೇಗ್ ತೋರ್ಸಿರ್ತಾರೆ, ಈ ನನ್ನ ಮಕ್ಳು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬಿಡ್ತಾರಲ್ಲ. ಹೌದು. ಸೊ ನಮ್ಗೆ ಫಸ್ಟ್ ಶೋ ನಲ್ಲಿ ಸುದೀಪ್ ಸರ್ ಹೆಂಗ್ ಕಾಣಿಸ್ತಾರೆ ಅನ್ನೋದನ್ನ ನೋಡ್ಬೇಕಂತ ಇತ್ತು. ಒನ್ ಆಫ್ ದ ಬೆಸ್ಟ್ ಇಂಟರ್ವಲ್ ಸೀನ್ ಪ್ರೇಮ್ ಸರ್. ಟ್ರೂ. ನಾನು ಅನ್ಕೊಂಡೇ ಇರಲಿಲ್ಲ. ಅಂದ್ರೆ ಅದು ನಿನಗೆ ಸಿಂಪಲ್ ಕಾಣಿಸ್ತಿದೆ, ಆದರೆ ಸಿಂಪಲ್ ಅಲ್ಲ. ಹೌದು. ಅದು ಮೇ ಬಿ ಒಂದು ಪ್ರೇಮ್ ಸರ್ ಆ ಮಾಸ್ ಇದು ಸಾಂಗು, ಆ ಮಾಸ್ ತೋರಿಸೋ ರೀತಿ ಇದೆಯಲ್ಲ, ಅದು ಆ್ಯಕ್ಚುಲಿ ಬೀಟ್ ಮಾಡೋಕ್ಕಾಗಲ್ಲ. ಈಗಿನ ಜನ್ರೇಷನ್ ಅವರು ಕ್ರಿಂಜ್ ಅಂತ ತುಂಬ ಸಲ ಮಾತಾಡ್ತಾರೆ. ಈವನ್ ಅವ್ರದ್ದು ರೀಸೆಂಟ್ ಕೆಲವು ಸಿನಿಮಾಗಳಲ್ಲೂ ಒಂದಷ್ಟು ಸೀನ್ಗಳು ನಮಗೂ ಹಂಗೆ ಅನಿಸಿದೆ. ಬಟ್ ಆದರೆ ನಾವು ನೋಡಿರೋ ಪ್ರೇಮ್ ಬೇರೆ, ಅದನ್ನು ಈ ಸಿನಿಮಾದಲ್ಲಿ ಮೇ ಬಿ ವಾಪಸ್ ನಾವು ನೋಡೋ ಥರ ಮಾಡಿದ್ದಾರೆ. ಮತ್ತು ನನಗೆ ಪರ್ಸ್ನಲಿ ನನಗೆ ನಾನು ಜೋಗಿನ ಥಿಯೇಟ್ರಲ್ಲಿ ಲಾಠಿ ಹೊಳ್ಳಿ ಏಟ್ ತಿಂದು ನೋಡಿರೋ ಅಂಥ ಅನುಭವ ಇತ್ತು ನನಗೆ. ಅದು ಹೆಂಗುರು, ಅದು ಹೆಂಗೆ ಬರ್ತಾರೆ, ಪ್ರೇಮ್ ಬಂದೇ ಇಲ್ವಲ್ಲ ಇನ್ನೂ ಅಂತ ಅನ್ಕೊತಿದ್ದೆ. ದಿಸ್ ಇಸ್ ದಿ ಬೆಸ್ಟ್ ಕಮ್ ಬ್ಯಾಕ್ ಮೂವಿ ಫಾರ್ ಪ್ರೇಮ್, ಫಾರ್ ಆಫ್ಟರ್ ಮಾರ್ಟಿನ್ ಆ್ಯಕ್ಚುಲಿ ಧ್ರುವ ಅವ್ರಿಗೆ. ಆಮೇಲೆ ಆಫ್ಟರ್ ನಮ್ಮ ಅರ್ಜುನ್ ಜನ್ಯ ಅವ್ರದ್ದು ಡೈರೆಕ್ಷನ್ ಮೂವಿ ಬಂದಿತ್ತಲ್ಲ, ಅವ್ರಿಗೂ ಕಮ್ ಬ್ಯಾಕ್ 45ಗೂ ಅವ್ರಿಗೂ ಕಮ್ ಬ್ಯಾಕ್ ಮೂವಿ ಇದು. ಸುಮ್ಮನೆ ದಯವಿಟ್ಟು ಆ ಕಿಚ್ಚ ಸುದೀಪ್ ಸರ್ದು ಮತ್ತು
ಒಂದಷ್ಟು ಒಳ್ಳೊಳ್ಳೆ ಸೀನ್ಗಳನ್ನ ದಯವಿಟ್ಟು ರೆಕಾರ್ಡ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಲೈಕ್ಸು ಇದಕ್ಕೋಸ್ಕರ ಪೋಸ್ಟ್ ಮಾಡಿಬಿಟ್ರಪ್ಪ. ನೀವು ಸಿನಿಮಾ ನೋಡ್ತಿದ್ರೇ ಗೊತ್ತಾಗುತ್ತೆ ತುಂಬ ಜಾಸ್ತಿ ಖರ್ಚು ಮಾಡಿದ್ದಾರೆ ಅಂತ. ಜಾಸ್ತಿ ಖರ್ಚು ಮಾಡಿರೋದ್ರ ಜೊತೆಗೆ ತುಂಬ ಜಾಸ್ತಿ ಟೈಮು ತೊಗೊಂಡಿದ್ದಾರೆ, ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಕಟ್ಟಿರ್ತಾರೆ. ಸ್ವಲ್ಪ ಥಿಯೇಟ್ರಿಗೆ ಹೋಗಿ ನೋಡೋಕೆ ಜನಗಳನ್ನೂ ಬಿಡ್ರಿ. ಆ್ಯಂಡ್ ಥಿಯೇಟ್ರಿಗೆ ಹೋಗಿ ನೋಡುವಂಥ ಸಿನಿಮಾನೇ ಇದು. ಕೆಲವೊಂದು ಫಿಲ್ಮ್ಗಳು ನಾವು ನೋಡ್ತೀವಿ, ನಮ್ಮ ಪ್ರೀತಿಯಿಂದ ನೋಡಿರ್ತೀವಿ, ಬಟ್ ನಮಗೆ ಅದು ಇನ್ನೊಬ್ರಿಗೆ ನೋಡಿ ಅಂತ ಹೇಳಕ್ ಮನ್ಸಾಗಲ್ಲ. ಬಟ್ ಈ ಫಿಲ್ಮ್ ಆ ಥರ ಅಲ್ಲ. ಅವಾಗಲೇ ಹೇಳ್ದಂಗೆ ಅರ್ಧ ಮುಕ್ಕಾಲು ಗಂಟೆ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ, ಬಟ್ ಎಲ್ಲಾ ಕ್ಯಾರೆಕ್ಟರ್ಸು ಸೆಟ್ ಆದ್ಮೇಲೆ, ಪ್ಲಾಟ್ ಸೆಟ್ ಆದ್ಮೇಲೆ ಖಂಡಿತ ನೀವು ಮೂವಿ ಒಳಗೆ ಹೋಗ್ಬಿಡ್ತೀರಾ. ಎಲ್ಲೂನು ಇದೊಂದು ವೇಸ್ಟ್ ಆಗೋಯ್ತಲ್ಲ ಗುರು ಅಂತ ಅನ್ಸಲ್ಲ. ತುಂಬಾ ಚೆನ್ನಾಗಿ ಕ್ಯಾರೆಕ್ಟರೈಸೇಷನ್. ಹೌದು. ಆಮೇಲೆ ಅಂದ್ರೆ ನಾವು ಎಸ್ಪೆಷಲಿ ಪರ್ಸ್ನಲಿ ನಾವು ರಮೇಶ್ ಸರ್ನ ಮೀಟ್ ಮಾಡಿದ್ದೀವಿ. ಅವ್ರು ಏನು ಅಂತ ಮೇ ಬಿ ಜನಗಳಿಗೂ ಒಂದಷ್ಟು ಟಿ ವಿ ಶೋಸಲ್ಲಿ ಮತ್ತು ಬೈ ಮೂವೀಸ್ ನಮಗೆ ಗೊತ್ತಿದ್ದಾರೆ ಅವರು. ಬಟ್ ಪರ್ಸ್ನಲಿ ಅವರು ಆ ಪಾದರ್ಸದ ಥರ ಇರ್ತಾರೆ ಅಂತ ನಾವು ಪರ್ಸ್ನಲಿ ಮೀಟ್ ಆಗಿದ್ವಿ ಅವ್ರನ್ನ, ನಮಗೆ ಗೊತ್ತಿದೆ. ಮತ್ತು ಜನಗಳಿಗೂ ಟಿ ವಿ ಶೋಸಿಂದ ಗೊತ್ತಾಗಿತ್ತು. ಎನಿವೇ ಆ್ಯಕ್ಟಿಂಗ್ ವೈಸ್ ರಮೇಶ್ ಸರ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ನಮಗೆ ಒಂದಷ್ಟು ಸೂಪರ್ ಸ್ಟಾರ್ಗಳಾದಮೇಲೆ ಒಬ್ಬ ನ್ಯಾಚುರಲ್ ಆ್ಯಕ್ಟ್ರು ಇದ್ದಾರೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ರಮೇಶ್ ಸರ್ ಕಡೆಯಿಂದ. ನನ್ನ ಪರ್ಸ್ನಲ್ ಫೀಲಿಂಗ್ ಇದು. ಮತ್ತು ಅವ್ರಿಗೆ ಸಿನಿಮಾ ಪ್ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ರವಿ ಸರ್ನ ನೋಡೋದೇ ಒಂದು ಖುಷಿ. ಆ್ಯಕ್ಚುಲಿ ಅದು ಈ ಥರ ನೋಡೋದು ಇನ್ನೊಂದು ಖುಷಿ. ಎಲ್ಲಾರ್ಗೂ ಒಂದೊಂದು ಡಿಫ್ರೆಂಟ್ ಶೇಡ್ ಇದೆ. ಲೈಕ್ ರವಿ ಸರ್ಗೆ ಒಂದು ಆಕ್ಚುಲಿ ಇಂಡಸ್ಟ್ರಿಲೇ ಒಂದು ಇಮೇಜ್ ಇದೆ, ಬಟ್ ಈ ಫಿಲ್ಮ್ ಅಲ್ಲಿ ಬೇರೆ ತರ ಇದೆ. ರಮೇಶ್ ಅವ್ರದ್ದು ಅಷ್ಟೇ, ಅವ್ರ ಇಂಡಸ್ಟ್ರಿಲೇ ಬೇರೆ ತರ ಇದೆ ಅವ್ರ ಇಮೇಜ್, ಈ ಮೂವಿನಲ್ಲಿ ಒಂಥರ ಇದೆ. ಹೌದು. ಆಮೇಲೆ ಯಾವ ಕ್ಯಾರೆಕ್ಟರ್ಗಳು ತಗೊಂಡ್ರು ಇದನ್ನ ಇವ್ರು ಮಾಡಿದ್ದು ಯಾಕೋ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿದೆ ಅಂತ ಎಲ್ಲೂ ಅನ್ಸಲ್ಲ. ಇನ್ಕ್ಲೂಡಿಂಗ್ ಸಂಜಯ್ ದತ್ ಅವ್ರದ್ದು, ಇನ್ಕ್ಲೂಡಿಂಗ್ ಶಿಲ್ಪಾ ಶೆಟ್ಟಿ ಅವ್ರದ್ದು. ಎಲ್ರಿಗೂ ಏನು ಅದಕ್ಕೆ ಆ್ಯಕ್ಚುಲಿ ಅದಕ್ಕೇ ಪ್ರೇಮ್ ಅವರು ಫೇಮಸ್. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಜೋಗಿಗೆ ಯಾರೂ ಅಂದ್ಕೊಂಡಿರಲಿಲ್ಲ ಇವ್ರನ್ನ ಅರುಂಧತಿ ನಾಗ್ ಅವ್ರನ್ನ ತಾಯಿ ಕ್ಯಾರೆಕ್ಟರ್ ತಗೊಂಬಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ. ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಅಷ್ಟು ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅಂತ. ಆಮೇಲೆ ನೀನು ಹೇಳ್ತಿದ್ದೆ, ನಾನು ಅಂದ್ಕೊಂಡೆ ಎಲ್ಲ ಚೆನ್ನಾಗಿತ್ತು. ಸರ್ಸೆ ಸಾಂಗ್ನ ಇಲ್ಲದೇ ಇರೋ ಕಾಂಟ್ರವರ್ಸಿಗಳು ಮಾಡಿಬಿಟ್ಟು ಅದನ್ನು ರಿಮೂವ್ ಮಾಡಿ ಬೇಡದೇ ಇರೋ ಮಾತುಗಳನ್ನ ಆಡ್ಕೊಂಡು, ಆ್ಯಕ್ಚುಲಿ ಅವ್ರು ಯಾರೋ ದೊಡ್ಡ ಏನು ಆ್ಯಕ್ಟ್ರೆಸ್ ಅದ್ರಲ್ಲಿ ಡ್ಯಾನ್ಸ್ ಮಾಡಿದಾರಲ್ಲ ಪುಣ್ಯಾತ್ಗೀತಿ, ಆಯಮ್ಮನೂ ಅಷ್ಟೇ ಆಯ್ತಾ. ಆಯಮ್ಮ ಅದಕ್ಕಿಂತ ಸಾಂಗ್ಗಳು ಮಾಡಿ ತೋರಿಸಿ ಅದನ್ನ ಆ್ಯಕ್ಚುಲಿ ಏನು ಗುರು ಇದನ್ನೇ ನೋಡಬೇಕಾ ಅಂತ ಅನ್ನೋ ಲೆವೆಲ್ಗೆಲ್ಲ ಬಂದಿರೋಂತಹ ಇದ್ರೂ ಏನು ಈ ಸಾಂಗ್ ಭಾರಿ ವಲ್ಗರ್ ಸಾಂಗ್, ಸೀರಿಯಸ್ಲಿ ಡಬಲ್ ಮೀನಿಂಗ್ ಅಂತ ಅನ್ನಿಸ್ತು. ಬಟ್ ಎಷ್ಟು ಡಬಲ್ ಮೀನಿಂಗ್ ಮೂವಿಗಳೇ ಬಂದ್ಬಿಟ್ಟಿದೆ. ಸಾಂಗ್ ಡಬಲ್ ಮೀನಿಂಗ್ ಮೂವಿಗಳನ್ನ ಹಿಟ್ ಮಾಡಿದಿರಾ. ಮತ್ತೆ ಹಿಂದಿಲಿ ಹೆವಿ ಡಬಲ್ ಮೀನಿಂಗ್ ಇರೋ ಸಾಂಗ್ಗಳು, ವಲ್ಗರ್ ಇರೋ ಸಾಂಗ್ ನೋಡಿದೀರಾ? ಏನ್ ಸಿನಿಮಾ ನೋಡಿದ್ರ ಚೆನ್ನಾಗಿತ್ತಾ? ಇನ್ನೊಂದು 10 ಜನಕ್ಕೆ ಕೇಳಿ ಅಥವಾ ಒಂದು 100 ಜನಕ್ಕೆ ಕೇಳಿ, ಚೆನ್ನಾಗಿಲ್ವಾ ಸುಮ್ನಾಗ್ಬಿಡಿ. ಏನ್ ನೀವ್ ಕಳ್ಕೊಳ್ಳೋದ್ ಏನಿರಲ್ಲ. ಆಕ್ಚುಲಿ ಚೆನ್ನಾಗಿಲ್ಲ ಅಂತ ಹೇಳೋದು ಓಕೆ ಮಾಮ ಒಂದ್ ಲೆವೆಲ್ಗೆ, ಬಟ್ ಅವಮಾನ ಆಗೋ ತರ ಸೀರಿಯಸ್ಲಿ ಆ ಸಿನಿಮಾ ಥಿಯೇಟರ್ ಅವರ ಇತ್ತಲ್ಲ, ಎಲ್ಲ ಹಬ್ಬದ ತರ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಅವರ ಆಗ್ಲಿ ಆ ತರ. ಜೋಗಿ ಆದ್ಮೇಲೆ ನಾನು ತುಂಬಾ ರೇರು ನೋಡಿರೋದು, ಈವನ್ ಇನ್ಕ್ಲೂಡಿಂಗ್ KGF ನಾನು ನೋಡಿಲ್ಲ ಗುರು ಆ ಲೆವೆಲ್ಗೆ. ಇದು ನಮಗೆ ಖುಷಿಯಾಗಿ, ನಮಗೆ ಇಷ್ಟ ಆಗಿ ಫಸ್ಟ್ ಶೋ ನೋಡಿಕೊಂಡು, ಆಫ್ಟರ್ ಅ ಲಾಂಗ್ ಟೈಮ್ ಆ್ಯಕ್ಚುಲಿ ನಾವು ಫಸ್ಟ್ ಶೋ ನೋಡಿಕೊಂಡು ಇಷ್ಟು ಖುಷಿಯಾಗೆ ಬಂದು ನಿಂತ್ಕೊಂಡು ಮಾತಾಡ್ತಾ ಇರೋದು. ನಿಜ ಹೇಳ್ಬೇಕಂದ್ರೆ ನಮಗೂ ಭಯ ಇತ್ತು. ನಾನು ಫಸ್ಟ್ ಒಳಗಲ್ಲಿ ಎಕ್ಸಾಕ್ಟ್ಲಿ ಎಡವಟ್ಟಾದ್ರೆ ಕನ್ನಡ ಸಿನಿಮಾ ಅಂತ ಹೇಳ್ಕೊಳಕ್ಕೆ ಗ್ಲೋಬಲಿ ಬರ್ತಿರೋ ಫಿಲ್ಮ್ಸ್ ಅಲ್ಲಿ ಹೆಂಗಿದ್ಯೋ ಕೇಳಿ ಅಂತಂದ್ರೆ ಹೆಂಗಿದೆ ಅಂತ ನಮ್ಗೆ ಹೇಳಕ್ಕೆ ಏನಾಗುತ್ತೆ ಗುರು ಅಂತ ನಮ್ಗೆ ಒಂಥರ ಹಿಂಜರಿಕೆ ಇತ್ತು, ಭಯ ಇತ್ತು. ಬಟ್ ಟ್ರಸ್ಟ್ ಮೀ, ಮೂವಿ ನೋಡ್ತಿದ್ದಂಗೆ ಇನ್ನ 10 ಜನಕ್ಕೆ ಹೇಳ್ಬೇಕು ಅನ್ಸೋ ತರ ಇದೆ ಮೂವಿ. ಕೇಳಿ ಖಂಡಿತ ಡಿಸಪಾಯಿಂಟ್ ಮಾಡಲ್ಲ. ಕನ್ನಡಕ್ಕೆ ಇನ್ನೊಂದು ಒಳ್ಳೆ ಸಿನಿಮಾ ಬಂದಿದೆ, ಹೋಗಿ ಕುತ್ಕೊಂಡು ಎಂಜಾಯ್ ಮಾಡಿ ನೋಡಿ. ಕೇಳಿ 2 ಬಂದ್ರೆ ಹೆಂಗಿರುತ್ತೆ ಮಾಮು. ಸುದೀಪ್ ಅವ್ರದ್ದು ಈ ಮೂವಿಯಲ್ಲಿ ಅವರೇ ಹೇಳೋ ಪ್ರಕಾರ 3 days ಕಾಲ್ ಶೀಟ್ ಅಂತೆ. ಇಲ್ಲಿ 1 ನಿಮಿಷಕ್ಕಿಂತ ಕಡಿಮೆ ಇದೆ, ಬಟ್
ಸುದೀಪ್ ಸರ್ ಬಂದಾಗ ಧ್ರುವ ಅವ್ರಿಗೂ ಬರ್ದೇ ಇರೋಂತಹ ರೆಸ್ಪಾನ್ಸ್. ಸೊ ಅಂತದ್ರಲ್ಲಿ ಇನ್ನೊಂದು ಹೊಸ ಕ್ಯಾರೆಕ್ಟರ್, ಟೋನಿನೋ ಯಾರೋ ಹೊಸ ಕ್ಯಾರೆಕ್ಟರ್ ಆಫ್ರಿಕಾ ಇಂದ ಅಂತ ತೋರಿಸಿದಾರೆ, ಅದು ಯಾರು ಅಂತ ಗೊತ್ತಿಲ್ಲ. ಅಂಡ್ ರಮೇಶ್ ಅವ್ರದ್ದು ಬೇರೆ ತರ ನೆಕ್ಸ್ಟ್ ಸೀಕ್ವೆಲ್ ಅಲ್ಲಿ ಹೋಗುತ್ತೆ. ಇಮ್ಯಾಜಿನ್ ಮಾಡು, ಇಫ್ ದ ಸ್ಟೋರಿ ಇಸ್ ಆಲ್ರೆಡಿ ಕಂಪ್ಲೀಟೆಡ್, ಅದ್ ಹೇಗಿರ್ಬೋದು ಅಂತ. ಆಕ್ಚುಲಿ ಕಂಪ್ಲೀಟ್ ಆಗಿದ್ರೆ KD2 ಬರ್ಲೇಬೇಕು ಮಾಮು, ಬರ್ಲೇಬೇಕು. ಇದೆಲ್ಲ ಒಂದು ತಕ್ಡಿಲಿ ಹಾಕಿದ್ರೆ ಇನ್ನೊಂದು ತಕ್ಡಿಲಿ KVN ಪ್ರೊಡಕ್ಷನ್ಗೆ ಆ್ಯಕ್ಚುಲಿ ಹ್ಯಾಟ್ಸ್ ಆಫ್. ನಾನು ಎಷ್ಟೊಂದ್ಸಲ ಅನ್ಕೊಂತಿರ್ತೀನಿ ಅವ್ರದ್ದು ಪಾಪ ಎಲ್ಲ ಬಿಗ್ ಬಜೆಟ್ ಮೂವಿಗಳು ಡಿಲೇ ಆಗ್ತಾ ಬರ್ತಿದೆ, ಇನ್ಕ್ಲೂಡಿಂಗ್ KD, ಟಾಕ್ಸಿಕ್, ಜನನಾಯಕನ್ನು, KD ಎಲ್ಲ ದೊಡ್ಡ ಬಜೆಟ್ ಆಮೇಲೆ ಅದ್ ಹೆಂಗ್ ತಡ್ಕೊಂತಿದಾರೋ ನಂಗಂತೂ ಗೊತ್ತಿಲ್ಲ. ಮೇ ಬಿ ಅದೇ ಹೇಳೋದು, ನನಗೆ ಯಾರೋ ಒಬ್ರು ಹೇಳ್ತಿದ್ರು, ಅಂದ್ರೆ ನಿಮ್ಗೆ ತಡ್ಕೊಳ್ಳೋ ಅಂತ ಶಕ್ತಿ ಇರೋರ್ಗೆನೆ ದೇವರು ಒಂದಷ್ಟು ಭಾರ ಹಾಕ್ತಾನೆ, ಆಮೇಲೆ ಅಲ್ಲಿ ಏನ್ ಕೊಡ್ಬೇಕೋ ಕೊಡ್ತಾನೆ ಅಂತ. ಮೇ ಬಿ ಈ ಸಿನಿಮಾಯಿಂದ ಕೊಡ್ತಾನೆ ದೇವರು ಅವ್ರಿಗೆ. ಆಮೇಲೆ ಈ ಸಿನಿಮಾ ತುಂಬ ಖುಷಿಯಾಗಿ ನಾವು ಅನ್ಕೊಳ್ದೇ ಇರೋಷ್ಟು ಚೆನ್ನಾಗಿತ್ತು. ಅದಕ್ಕೋಸ್ಕರ ಇದನ್ನ ಮಾಡಲೇಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀವಿ. ಹೋಗಿ ಸಿನಿಮಾ ನೋಡಿ. ಆ್ಯಕ್ಚುಲಿ ನಮ್ದಷ್ಟೇ ಅಲ್ಲ, ನಮ್ಮ ಸೀಟ್ ಹಿಂದೆ ಮುಂದೆ ಕೂತಿರೋರು ಎಲ್ರೂ ಮೂವಿ ಮುಗಿದ್ಮೇಲೆ ಎಷ್ಟು ಸಮಾಧಾನ ಆಯ್ತು ಅಂದ್ರೆ, ಹೊರಗಡೆ ಹೋಗುವಂತ ಜನಕ್ಕೆ ಹೇಳ್ಬೋದು ಚೆನ್ನಾಗಿದೆ ಅನ್ನೋ ಫೀಲಿಂಗು ಅನ್ಬಿಲೀವೇಬಲ್. ಅದ್ ಮಾತ್ರ ಹೋಗಿ ನೋಡ್ಬೇಕು ನೀವು. ಸಜೆಷನ್ನು ಹೋಗಿ ನೋಡಿ. ಯಾರೋ ಒಬ್ರು ಹೇಳ್ತಿದ್ರಲ್ಲ, ಮೇ ಬಿ ರವಿ ಸರ್ ಅನ್ಸುತ್ತೆ, ಹಬ್ಬಬ್ಬ ಅಂದ್ರೆ ಏನು ನೀನು ಒಂದು 100 ರೂಪಾಯಿ ಕಳ್ಕೊಂತ್ಯಾ? ಖಂಡಿತ ಅಷ್ಟೊಂದು ಕಡಿಮೆ ಇಲ್ಲ, ಒಂದು 500 ರೂಪಾಯಿ ಅನ್ಕೊಳ್ಳಿ. ಈಗಿನ ಕಾಲಕ್ಕೆ ಅಷ್ಟೇ ಇದೆ. ಬಟ್ ಅವ್ರು ಹೇಳ್ದಂಗೆ ಏನು ಹಬ್ಬಬ್ಬ ಅಂದ್ರೆ 500 ರೂಪಾಯಿ ಕಳ್ಕೊಂತ್ಯಾ ಅಂತ ಏನು ಹೇಳಲ್ಲ ನಾನು. 500 ರೂಪಾಯಿಗೆ ಖಂಡಿತ ಅಟ್ಲೀಸ್ಟ್ ಒಂದು 900 ರೂಪಾಯಿ ಆಗುವಷ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೆ. ಇನ್ನೇನು 4 ಸಾಂಗು ಚೆನ್ನಾಗಿದೆ. ಟ್ರಸ್ಟ್ ಮೀ, ಅದು ಬಾಪ್ ಕಾ ಕೌನ್ ಹೈ ಸಾಂಗು, ಅದು ಸಾಂಗ್ ಅಲ್ಲ, ಅದು ಆಕ್ಷನ್ ಸೀಕ್ವೆನ್ಸ್ ಗೆ ಬರುವಂತಹ ಒಂದು BGM. BGM ಎಷ್ಟು ಚೆನ್ನಾಗಿ ಆಪ್ಟ್ ಆಗಿದೆ ಅಂತಂದ್ರೆ, ನನಗೆ ಅದು ಮೇ ಬಿ ಅದು ಆಲ್ರೆಡಿ ವಿಡಿಯೋ ನೋಡಿರ್ತೀರ ನೀವು, ಅದು ವಿಡಿಯೋಲು ಇದೆ. ಅದು ಏನು ಆ ಮ್ಯೂಸಿಕ್ ಇದೆ ಗೊತ್ತಾ, ಅರ್ಜುನ್ ಜನ್ಯ ಅವ್ರದ್ದು, ಬಾಪ್ ಕೌನ್ ಹೇ ಅಂತ ಅದೊಂದು ಬಿಟ್ಟು ಬರುತ್ತಲ್ಲ, ಅವಾಗ ಆ್ಯಕ್ಚುಲಿ ಜೋಗಿದು ಸಾಂಗ್ ಲಾಸ್ಟ್ ಸೀನಲ್ಲಿ ಶಿವಣ್ಣ ಹಿಂಗೆ ಅಂತಾರಲ್ಲ, ಆ ಥರದ್ದೊಂದು ಸ್ಟೆಪ್ ಇದು ಆ್ಯಕ್ಚುಲಿ ಸಿಗ್ನೇಚರ್ ಸ್ಟೆಪ್ ಧ್ರುವ ಸರ್. ಬಟ್ ಆ ಪರ್ಟಿಕ್ಯುಲರ್ ಆಕ್ಷನ್ ಸೀಕ್ವೆನ್ಸ್ ಅಂದ್ರೆ ಧ್ರುವ ಅವ್ರನ್ನ ಕ್ಯಾರೆಕ್ಟರ್ ಬಂದು ಜೋಗಿನಲ್ಲಿ ಮಾದೇಶ ತರನೇ ಇನ್ನೋಸೆಂಟ್ ಕ್ಯಾರೆಕ್ಟರ್. ಯಾವಾಗ ಅವನು ವೈಲೆಂಟ್ ಆಗ್ತಾನೆ, ಆ ಕ್ಯಾರೆಕ್ಟರ್ ಏನಕ್ಕೆ ವೈಲೆಂಟ್ ಆಗ್ತಾನೆ ಅನ್ನೋ ಪರ್ಟಿಕ್ಯುಲರ್ ಮೊಮೆಂಟ್ ಅಲ್ಲಿ ಬರುವಂತ ಸಾಂಗ್ ಇದು. ಅಂಡ್ ಆಕ್ಷನ್ ಸೀಕ್ವೆನ್ಸ್ ಸಿಂಗಲ್ ಶಾಟ್ ಅಲ್ಲಿ ಇಡೀ ಮನೆ ಸುತ್ಕೊಂಡು ಹೊಡ್ಕೊಂಡು ಬರ್ತಾರಲ್ಲ, ಎಷ್ಟು ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿ. ಯೂಶಲಿ ಡ್ಯಾನ್ಸ್ ಕೊರಿಯೋಗ್ರಾಫ್ ನ ಅಪ್ರಿಶಿಯೇಟ್ ಮಾಡ್ತೀವಿ, ಬಟ್ ಇಲ್ಲಿ ಸ್ಟಂಟ್ ಕೊರಿಯೋಗ್ರಫಿನ ಅಪ್ರಿಶಿಯೇಟ್ ಮಾಡಲೇಬೇಕು. KD ಗೆದ್ದಿದ್ದು ಯಾರಿಂದ ಅಂತ ನೀವು ನಮ್ಮನ್ನು ಕೇಳಿದ್ರೆ, ನಾವು ನಾನು ಫಸ್ಟ್ ಸುದೀಪ್ ಸರ್ಗೆ ಹೇಳ್ತೀನಿ. ನಾನು ಫಸ್ಟ್ ಹೋಗಿದಂತೂ ಸುದೀಪ್ ಸರ್ಗೆ. ಅದು ಅಷ್ಟೇ. KD ಗೆದ್ದಿರೋದಕ್ಕೆ ಅನ್ನೋದಕ್ಕಿಂತ ನಾವು KD ನೋಡಿದ್ದಕ್ಕೆ ಫಸ್ಟ್ ರೀಸನ್ ಬಂದು ಸುದೀಪ್ ಸರ್. ಸೆಕೆಂಡ್ ರೀಸನ್ ಬಂದು ಆಬ್ವಿಯಸ್ಲಿ ಪ್ರೇಮ್ ಅವರು, ಆಮೇಲೆ ಧ್ರುವ ಅವರು ಖಂಡಿತ, ಆಮೇಲೆ ಅರ್ಜುನ್ ಜನ್ಯ ಅವರು, ಗ್ರೀಷ್ಮ ಅವರು, ರಮೇಶ್ ಸರ್ರು, ರವಿ ಸರ್ರು. ಸೊ ಇವ್ರನ್ನೆಲ್ಲರನ್ನು ಒಟ್ಟುಗೂಡಿಸಿ ನಾನು ದುಡ್ಡು ಹಾಕ್ತೀನಿ ಮಾಡ್ರಪ್ಪ ಅನ್ನೋ KVN ಅವರು. ಸೊ KD ಗೆದ್ದಿದ್ದು ಯಾರಿಂದ ಅಂದರೆ ಟೀಮಿಂದ, ಇವರೆಲ್ಲರಿಂದ. ಅಂಡ್ ಮೇ ಬಿ ಸಂಜಯ್ ದತ್ತದ ಫಸ್ಟ್ ಫಿಲ್ಮ್ ಅನ್ಸುತ್ತೆ, ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ವರೆಗೂ ಇದು. ಹೌದು, ಕರೆಕ್ಟ್. ಯೂಶಲಿ ಸೆಕೆಂಡ್ ಹಾಫ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಇಲ್ಲಿ ಹೀರೋಗಿಂತ ಫಸ್ಟ್ ಇಂಟ್ರೊಡಕ್ಷನ್ ವಿಲನ್ದೇ ಆಗುತ್ತೆ, ಇಡೀ ಮೂವಿ ಕ್ಯಾರಿ ಆಗುತ್ತೆ ಅದು. ಸೊ ತುಂಬ ಚೆನ್ನಾಗಿದೆ ನೋಡಿ. ನೀವು ಈ ಥರ ನಾವು ಹೇಳ್ದಂಗೆ ವಿಡಿಯೋ ಮಾಡಿ ಹೇಳಿ ನಮ್ಮನ್ನು ಟ್ಯಾಗ್ ಮಾಡಿ, ಬೇಕಾದ್ರೆ ನಮ್ಮಿಬ್ಬರನ್ನ ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಕೆಳಗಡೆ ಹಾಕಿರ್ತೀವಿ, ನಮ್ಮನ್ನು ಟ್ಯಾಗ್ ಮಾಡಿ. ಆಮೇಲೆ ಬೈಕೊಂಡೆಲ್ಲ ಟ್ಯಾಗ್ ಮಾಡಬೇಡಿ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ನಾವು ಅವಾಗಲೇ ಹೇಳಿದ್ದೀವಿ, ಸುಮ್ಮನಾಗ್ಬಿಡಿ ಪಾಪ, ಬೇರೆಯವ್ರಿಗೆ ಹೇಳೋಕೆ ಹೋಗ್ಬಿಡಿ, ಯಾಕಂದರೆ ಬೇರೆಯವ್ರಿಗೆ ಇಷ್ಟ ಆಗ್ಬೋದೇನೋ. ಸೊ ಐದರ್ ಒಂದು ವಿಡಿಯೋ ಮಾಡಿ ಪ್ರೇಮ್ ಅವ್ರನ್ನ, ಧ್ರುವ ಅವ್ರನ್ನ, ಸುದೀಪ್ ಸರ್ನ ಮತ್ತು ನಮ್ಗಳನ್ನ ಟ್ಯಾಗ್ ಮಾಡಿ, ಚೆನ್ನಾಗಿರೋದ್ರ ಬಗ್ಗೆ ಮಾತಾಡಿಕೊಂಡು. ಅವ್ರು ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಬೇಕಾದ್ರೆ ಮೆಸೇಜಲ್ಲಿ ನನಗೆ 1-2 ಮಾತು ಬೈಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಇರಿಟೇಟ್ ಬೇಕಾದ್ರೆ ಧ್ರುವ ತಪ್ಪಾಯ್ತು ಕಾಣ ಅಂತ ಹೇಳ್ಬಿಡ್ತೀವಿ. ಹೌದು. ಸೊ ಅದನ್ನು ಮಾಡಿ, ಒಳ್ಳೆಯದನ್ನು ಪ್ರಮೋಟ್ ಮಾಡೋಣ, ಮತ್ತು ಒಳ್ಳೆ ರೀತಿ ಯೋಚನೆ ಮಾಡೋಣ. ಎಸ್ಪೆಷಲಿ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಒಳ್ಳೆ ರೀತಿ ಪ್ರಮೋಟ್ ಮಾಡೋಣ. ದಯವಿಟ್ಟು ಅದನ್ನು ಮಾಡ್ತಾ ಹೋಗಿ.
ಆವಾಗಲೇ ನಮಗೂ ಒಂದು ಬೆಲೆ ಅನ್ನೋದು ಸಿಗುತ್ತೆ, ಕನ್ನಡ ಸಿನಿಮಾಗಳದ್ದು ಬೆಲೆ ಅನ್ನೋದು ಸಿಗುತ್ತೆ. ಯಾವುದೋ ಹತ್ರಲ್ಲಿ ಒಂದು ಮೂವಿನ ಏನು ಮಾತಾಡೋದು ಬೇಡ, ಆದಷ್ಟು ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾಗಳನ್ನ ನೋಡಿ. ಬಟ್ ನಾವು ಎಷ್ಟೊಂದು ಹೇಳ್ತೀವಿ ಲೈಕ್ ಈ ಕಂಟೆಂಟ್ ಓರಿಯೆಂಟೆಡ್ ಅಂತ, ಎಷ್ಟು ಕಂಟೆಂಟ್ ಓರಿಯೆಂಟೆಡ್ನ ನಾವು ಗೆಲ್ಸಿದೀವಿ ಆಡಿಯನ್ಸ್ ಆಗಿ. ಸೊ ಒಂದು ಕನ್ನಡ ಲೆಕ್ಕದಲ್ಲೇನೆ ವರ್ಷಕ್ಕೆ 200-250 ಫಿಲ್ಮ್ ರಿಲೀಸ್ ಆಗುತ್ತೆ ಅಂದ್ರೆ ತಗೊಳಪ್ಪ 100 ಕಂಟೆಂಟ್ ಓರಿಯೆಂಟೆಡ್ ಇರಲ್ವಾ, 1-2 ಗೆದ್ದಿರುತ್ತಾ. ಸೊ ಪ್ರಾಬ್ಲಮ್ಮು ಎಲ್ಲಿದೆ ಅಂತಂದ್ರೆ ನಾವು ಕೆಲವೊಂದು ಮೂವಿ ಬಂದಿದ್ದು ಗೊತ್ತಾಗಲ್ಲ ಮಾಮು. ಅಟ್ಲೀಸ್ಟ್ ಇವ್ರು ಇಷ್ಟೊಂದು ಸೌಂಡ್ ಮಾಡ್ಕೊಂಡು ಬಂದಾಗ ಸೌಂಡ್ ಖಾಲಿ ಸೌಂಡ ಅಥವಾ ಸೌಂಡ್ ಅಲ್ಲಿ ಒಂದು ರಿದಮ್ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕಾದ್ರೂ ಹೋಗಿ ನೋಡ್ಬೋದಲ್ಲ. ಹೌದು, ಒಂದ್ ವೇಳೆ ಚೆನ್ನಾಗಿಲ್ಲ ಅಂದಿದ್ರೆ ನಾವು ಖಂಡಿತವಾಗ್ಲೂ ವಿಡಿಯೋ ಮಾಡ್ತಾನೆ ಇರ್ಲಿಲ್ಲ, ನೋಡ್ಕೊಂಡು ಸುಮ್ಮನೆ ಖಂಡಿತ ಚೆನ್ನಾಗಿದೆ ಅಂತಾನೆ ವಿಡಿಯೋ ಮಾಡಿದೀವಿ ಅಂತ ನೋಡಿ ಅಂತ ಹೇಳ್ತಿದೀವಿ. ನೀವು ನೋಡಿ ಇನ್ನೂ 100 ಜನಕ್ಕೆ ಹೇಳಿ ಅಂತ ಹೇಳ್ತಾ ಇದೀವಿ. ಜೈ ಕನ್ನಡ ಸಿನಿಮಾ, ಜೈ ಕನ್ನಡ ಸಿನಿಮಾ. ಲೆಟ್ಸ್ ವೇಟ್ ಫಾರ್ KD2. ಅದಕ್ಕೊಂದು 3-4 ಆಗ್ಬೋದೇನೋ, ಹೌದು ಬಟ್ ಇರ್ಲಿ ಬಿಡು. KD2 ಬರುತ್ತೆ ಖಂಡಿತ. ಅದಕ್ಕೂ ನಾನು ನೀನು ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಾ ಇದ್ದೀವಿ. ಎಲ್ಲ ಒಳ್ಳೇದಾದ್ರೆ ಸೆಲೆಬ್ರಿಟಿ ಶೋಗೆ ಹೋಗ್ತೀವಿ. KD2 ಒಳ್ಳೇದಾಗಲಿ. ಇನ್ನೇನು ಮಾಮ, ಅಷ್ಟೇ. ಇನ್ನು 3 ದಿನ ಇದೆ. ಆಲ್ ದ ಬೆಸ್ಟ್ KV. ಹಬ್ಬ ಮಾಡೋಣ, 3 ದಿನ ಹಬ್ಬ ಮಾಡಿಸಿ ಚೆನ್ನಾಗಿ ಹೋಗಿ ನುಗ್ರಿ ಥಿಯೇಟ್ರ್ಗಳಿಗೆ ರೀ. ತಗೊಂಬರೋಣ ರೀ ನಮ್ಮದು ಹಳೆ ಜೋಗಿ ಗತಾನ, ರಾಜ್ಕುಮಾರ್ ಸರ್ ಗತಾನ, ವಿಷ್ಣು ಸರ್ ಗತಾನ ತಗೊಂಬರೋಣ. ಈಗ ನಾವು ಹೋಗೋಣ, ನುಗ್ಗೋಣ. ಏನ್ರಿ ಹಬ್ಬ ಅಂದರೆ ಸಿನಿಮಾ ಚೆನ್ನಾಗಿರಲ್ಲ ಅಲ್ವೇನ್ರಿ, ಅಷ್ಟೇ ಅಲ್ವೇನ್ರಿ. ಯಾವನೋ ಕಿತ್ಕೊಂಡು ಹೋಗ್ತಾವನೆ, ನಮ್ಗೆ ಗೊತ್ತಿಲ್ಲದೆ ಇರೋಂಗೆ ಎಷ್ಟೋ ಕೊಟ್ಬಿಟ್ಟಿರ್ತೀವಿ. ಸುಮ್ಮನೆ ರೀಲ್ಸ್ ಸ್ಕ್ರಾಲ್ ಮಾಡ್ತಾನೆ 2-3 ಅವರ್ ವೇಸ್ಟ್ ಆಗ್ಬಿಟ್ಟಿರುತ್ತೆ. ಹಬ್ಬ ಅಂದ್ರೆ 3 ಅವರ್ ವೇಸ್ಟ್ ಆಗ್ಬೋದು, 500 ರೂಪಾಯಿ ವೇಸ್ಟ್ ಆಗ್ಬೋದು. ಟ್ಯಾಕ್ಸ್ ಅಲ್ಲೇ ಯಾರು ಕಿತ್ಕೊಂಡು ಹೋಗ್ತಿದ್ದಾರೆ, ಈ ಕಡೆ ಟೈಮ್ ರೀಲ್ಸ್ ಅಲ್ಲಿ ಹೋಗ್ತಾ ಇದೆ. ಒಂದು ಮೂವಿ ನೋಡ್ಬಿಟ್ರೆ ಏನಾಗ್ಬಿಡುತ್ತೆ ಮಾಡಿ. ಮತ್ತು ಈ ವಿಡಿಯೋನ ನೋಡಿ ದಯವಿಟ್ಟು ಈ ವಿಡಿಯೋ ಯಾರಿಗಾದ್ರೂ ತಲುಪಿ ಅವ್ರ ಸಿನಿಮಾ ನೋಡಿದ್ರೆ ಇನ್ನೂ ನಮ್ಮಂಥ ಖುಷಿ ಪಡೋರು ಇನ್ನೊಬ್ರು ಇರಲ್ಲ. ಮತ್ತು ಆದಷ್ಟು ಶೇರ್ ಮಾಡಿ ಬೇರೆಯವ್ರಿಗೂ. ಥ್ಯಾಂಕ್ ಯು ನಮ್ಮ ಇಷ್ಟು ಮಾತುಗಳನ್ನ ಕೇಳಿದ್ದಕ್ಕೆ. ಥ್ಯಾಂಕ್ ಯು. ನಾವು ಫ್ರೇಮ್ ಚೆಕ್ ಮಾಡಿದ್ವೇನೋ ಮಾಡಿದೆ, ಬಟ್ ಇಲ್ಲೇ ಗೊತ್ತಿಲ್ಲ. ಇವಾಗ ಫುಲ್ ಕಾರ್